ಸರ್, ಇನ್ನೊಂದು ಒಳ ಮೀಸಲಾತಿ ವಿಚಾರಕ್ಕೆ ಮೊನ್ನೆ ರಾಜ್ಯ ಸರ್ಕಾರ 341ನೇ ಅನುಚ್ಛೇದವನ್ನು ತಿದ್ದುಪಡಿ ಮಾಡಿ ಶಿಫಾರಸು ಮಾಡಿದೆ ಸರ್. ಆ ಕಡೆ ಕೇಂದ್ರ ಸರ್ಕಾರನೂ ಕೂಡ ಒಂದು ಸಮಿತಿ ಮಾಡಿದೆ ಅದನ್ನು ಜಾರಿ ಮಾಡಬೇಕು ಅನ್ನುವಂಥದ್ದು. ಸೊ ನಿಮ್ಮ ಅನುಭವದಲ್ಲಿ ನಿಜವಾಗ್ಲೂ ಈ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗತ್ತಾ ಅನ್ಸಲ್ಲ? ಅಲ್ಲ, ಅದನ್ನ ಈ ಒಳ ಮೀಸಲಾತಿ ವಿಚಾರ ಬಹಳ ವರ್ಷಗಳಿಂದ ಅದು ಪೆಂಡಿಂಗ್ ಅಲ್ಲಿ ಇದೆ. ಈಗ ಹಿಂದುಳಿದ ವರ್ಗದವರ ಸಹ ಒಳ ಮೀಸಲಾತಿ ಬರಬೇಕು ಅಂತೇಳಿ ರೋಹಿಣಿ ಕಮಿಷನ್ ಅಂತ ಕೂಡ ಡೆಲ್ಲಿನಲ್ಲಿ ಮಾಡಿದ್ದಾರೆ. ಅದು ಈಗಷ್ಟೇ ಅವರ ವರದಿಯನ್ನು ಕೊಟ್ಟಿರಬೇಕು. ಈ ಸಂವಿಧಾನ 338, 339 ದಲಿತರು ಮತ್ತು ಆದಿವಾಸಿಗಳು ಇವರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಂದ್ರೆ ಅದು ಕೇಂದ್ರ ಸರ್ಕಾರ, ಅದರಲ್ಲೂ ಸಹ ಪಾರ್ಲಿಮೆಂಟ್ ಮಾಡಬೇಕಾಗುತ್ತೆ. ಆದ್ರಿಂದ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ರು, ಅದನ್ನ ಪಾರ್ಲಿಮೆಂಟ್ ಕಳಿಸಿರ್ಲಿಲ್ಲ. ಪಾರ್ಲಿಮೆಂಟ್ ಕಳಿಸಿದಾಗ ಅದು ನಮ್ಗೆ ಗೊತ್ತಿಲ್ಲ ಅಂತೇಳಿ ಪಾರ್ಲಿಮೆಂಟ್ ಅಲ್ಲೂ ಸಹ ಹೇಳಿದ್ದಾರೆ. ಆದ್ರಿಂದ ಅದರ ಅಂತಿಮವಾಗಿ ಅದಕ್ಕೇನಾದ್ರೂ ಮೊಹರು ಬೀಳ್ಬೇಕಾದ್ರೆ ಅದು ಪಾರ್ಲಿಮೆಂಟ್ ಅಲ್ಲೇ ಆಗ್ಬೇಕು. ಸರ್, ಈಗ ಇಲ್ಲಿ ರಾಜ್ಯದಲ್ಲಾಗಿರ್ಬೋದು ಮತ್ತೆ ದಲಿತ ಎಡ ಸಮುದಾಯದವರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ವರ್ಗೀಕರಣ ಮಾಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಆ ಜನಸಂಖ್ಯೆ ಆಗ್ಬೇಕಂತ ಹೇಳಿದ್ರೆ ನೀವು ಹೇಳಿದಾಗೆ ಕಾಂತರಾಜ್ ವರದಿ ಜಾರಿ ಆಗ್ಬೇಕು ಸರ್. ಕಾಂತರಾಜ್ ವರದಿ ವಿಚಾರಕ್ಕೆ ಯಾಕೋ ಇನ್ನೂ ಕೂಡ ಮುಹೂರ್ತ ಫಿಕ್ಸ್ ಆದಂತ ಕಾಣಿಸ್ತಾ ಇಲ್ಲ. ಕಾಂತರಾಜ್ ವರದಿಯಲ್ಲಿ ಏನಿದೆ ಇಲ್ಲ ಅನ್ನೋದು ಗೊತ್ತಿಲ್ಲ. ನಾನು ಇದು ಬಹಳಷ್ಟು ಬಾರಿ ಹೇಳಿದ್ದೀನಿ. ವರದಿ ನಾವು ಬಹಿರಂಗಗೊಳಿಸಿದ್ರೆ ಜಾರಿ ಮಾಡ್ತಾರೆ ಅನ್ನೋದೇನೂ ಇಲ್ಲ. ವರದಿಯಲ್ಲಿ ಏನಿದೆ ಅನ್ನೋದು ಬಹಿರಂಗಗೊಳಿಸಬೇಕು. ಸಾರ್ವಜನಿಕ ಕ್ಷೇತ್ರದಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆದ ನಂತರ ಅದರಲ್ಲಿ ಒಳ್ಳೇದು ಕೆಟ್ಟದೇನಿದೆ ಅಂತ ನೋಡ್ಬೋದು. ಅದರಲ್ಲಿ ಇರ್ತಕ್ಕಂಥ ತಪ್ಪೇನಾದ್ರೂ ಇದ್ರೆ ಅದನ್ನ ತಿದ್ದುಪಡಿ ಮಾಡೋಕ್ಕೂ ಸಹ ಅವಕಾಶಗಳಿರುತ್ತೆ. ಸರ್, ಇನ್ನೊಂದು ಒಳ ಮೀಸಲಾತಿ ವಿಚಾರಕ್ಕೆ ಮೊನ್ನೆ ರಾಜ್ಯ ಸರ್ಕಾರ 341ನೇ ಅನುಚ್ಛೇದವನ್ನು ತಿದ್ದುಪಡಿ ಮಾಡಿ ಶಿಫಾರಸು ಮಾಡಿದೆ ಸರ್. ಆ ಕಡೆ ಕೇಂದ್ರ ಸರ್ಕಾರನೂ ಕೂಡ ಒಂದು ಸಮಿತಿ ಮಾಡಿದೆ ಅದನ್ನು ಜಾರಿ ಮಾಡಬೇಕು ಅನ್ನುವಂಥದ್ದು. ಸೊ ನಿಮ್ಮ ಅನುಭವದಲ್ಲಿ ನಿಜವಾಗ್ಲೂ ಈ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗತ್ತಾ ಅನ್ಸಲ್ಲ? ಅಲ್ಲ, ಅದನ್ನ ಈ ಒಳ ಮೀಸಲಾತಿ ವಿಚಾರ ಬಹಳ ವರ್ಷಗಳಿಂದ ಅದು ಪೆಂಡಿಂಗ್ ಅಲ್ಲಿ ಇದೆ. ಈಗ ಹಿಂದುಳಿದ ವರ್ಗದವರ ಸಹ ಒಳ ಮೀಸಲಾತಿ ಬರಬೇಕು ಅಂತೇಳಿ ರೋಹಿಣಿ ಕಮಿಷನ್ ಅಂತ ಕೂಡ ಡೆಲ್ಲಿನಲ್ಲಿ ಮಾಡಿದ್ದಾರೆ. ಅದು ಈಗಷ್ಟೇ ಅವರ ವರದಿಯನ್ನು ಕೊಟ್ಟಿರಬೇಕು. ಈ ಸಂವಿಧಾನ 338, 339 ದಲಿತರು ಮತ್ತು ಆದಿವಾಸಿಗಳು ಇವರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಂದ್ರೆ ಅದು ಕೇಂದ್ರ ಸರ್ಕಾರ, ಅದರಲ್ಲೂ ಸಹ ಪಾರ್ಲಿಮೆಂಟ್ ಮಾಡಬೇಕಾಗುತ್ತೆ. ಆದ್ರಿಂದ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ರು, ಅದನ್ನ ಪಾರ್ಲಿಮೆಂಟ್ ಕಳಿಸಿರ್ಲಿಲ್ಲ. ಪಾರ್ಲಿಮೆಂಟ್ ಕಳಿಸಿದಾಗ ಅದು ನಮ್ಗೆ ಗೊತ್ತಿಲ್ಲ ಅಂತೇಳಿ ಪಾರ್ಲಿಮೆಂಟ್ ಅಲ್ಲೂ ಸಹ ಹೇಳಿದ್ದಾರೆ. ಆದ್ರಿಂದ ಅದರ ಅಂತಿಮವಾಗಿ ಅದಕ್ಕೇನಾದ್ರೂ ಮೊಹರು ಬೀಳ್ಬೇಕಾದ್ರೆ ಅದು ಪಾರ್ಲಿಮೆಂಟ್ ಅಲ್ಲೇ ಆಗ್ಬೇಕು. ಸರ್, ಈಗ ಇಲ್ಲಿ ರಾಜ್ಯದಲ್ಲಾಗಿರ್ಬೋದು ಮತ್ತೆ ದಲಿತ ಎಡ ಸಮುದಾಯದವರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ವರ್ಗೀಕರಣ ಮಾಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಆ ಜನಸಂಖ್ಯೆ ಆಗ್ಬೇಕಂತ ಹೇಳಿದ್ರೆ ನೀವು ಹೇಳಿದಾಗೆ ಕಾಂತರಾಜ್ ವರದಿ ಜಾರಿ ಆಗ್ಬೇಕು ಸರ್. ಕಾಂತರಾಜ್ ವರದಿ ವಿಚಾರಕ್ಕೆ ಯಾಕೋ ಇನ್ನೂ ಕೂಡ ಮುಹೂರ್ತ ಫಿಕ್ಸ್ ಆದಂತ ಕಾಣಿಸ್ತಾ ಇಲ್ಲ. ಕಾಂತರಾಜ್ ವರದಿಯಲ್ಲಿ ಏನಿದೆ ಇಲ್ಲ ಅನ್ನೋದು ಗೊತ್ತಿಲ್ಲ. ನಾನು ಇದು ಬಹಳಷ್ಟು ಬಾರಿ ಹೇಳಿದ್ದೀನಿ. ವರದಿ ನಾವು ಬಹಿರಂಗಗೊಳಿಸಿದ್ರೆ ಜಾರಿ ಮಾಡ್ತಾರೆ ಅನ್ನೋದೇನೂ ಇಲ್ಲ. ವರದಿಯಲ್ಲಿ ಏನಿದೆ ಅನ್ನೋದು ಬಹಿರಂಗಗೊಳಿಸಬೇಕು. ಸಾರ್ವಜನಿಕ ಕ್ಷೇತ್ರದಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆದ ನಂತರ ಅದರಲ್ಲಿ ಒಳ್ಳೇದು ಕೆಟ್ಟದೇನಿದೆ ಅಂತ ನೋಡ್ಬೋದು. ಅದರಲ್ಲಿ ಇರ್ತಕ್ಕಂಥ ತಪ್ಪೇನಾದ್ರೂ ಇದ್ರೆ ಅದನ್ನ ತಿದ್ದುಪಡಿ ಮಾಡೋಕ್ಕೂ ಸಹ ಅವಕಾಶಗಳಿರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.